ಯೂಟ್ಯೂಬ್ ವಿಡಿಯೋ ಮಾಡಬೇಕಿದ್ರೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ ಅಂದ್ರೆ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ತೀವಿ, ಆಮೇಲೆ ರಿಪ್ಲೇಸ್ ಮಾಡ್ತೀವಿ ಒಳ್ಳೆ ಬ್ಯಾಕ್ಗ್ರೌಂಡ್ ಇದ್ರೆ. ಬಟ್ ಅದೇ ಥರ ಲೈವ್ ಮಾಡಬೇಕಿದ್ರೆ ನಾವು ಗ್ರೀನ್ ಸ್ಕ್ರೀನ್ ನಾವು ಯೂಸ್ ಮಾಡ್ಬೋದು ಅಂತ ಹೇಳಿ ತುಂಬ ಜನಕ್ಕೆ ಕ್ವಶನ್ ಇದೆ. ಎಸ್, ನೀವು ಯೂಸ್ ಮಾಡ್ಬೋದು. ಓಕೆ, ನೀವು ಡೈರೆಕ್ಟಾಗಿ ಯೂಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ಒಂದು ಸಾಫ್ಟ್ವೇರ್ ಇದೆ, ಅದೇ OBS. ಓಕೆ, ಯಾವುದು OBS ಅಂದರೆ ಓಪನ್ ಬ್ರಾಡ್ಕಾಸ್ಟರ್ ಸಾಫ್ಟ್ವೇರ್ ಅಂತ ಹೇಳ್ಬಿಟ್ಟು. ಓಕೆ, ಇಟ್ ಈಸ್ ಅ ಲೈವ್ ಎಡಿಟರ್. ಓಕೆ, ಇದು ಹೇಗೆ ವರ್ಕ್ ಮಾಡುತ್ತಂದ್ರೆ, ಇವಾಗ ನಿಮ್ಮದು ಮೊಬೈಲ್ ಕ್ಯಾಮ್ರಾ, ಓಕೆ, ಮೊಬೈಲ್ ಕ್ಯಾಮ್ರಾ ಡೈರೆಕ್ಟಾಗಿ OBS ಸಾಫ್ಟ್ವೇರ್ಗೆ ನಿಮ್ಮ ವಿಡಿಯೋ ಟ್ರಾನ್ಸ್ಫರ್ ಆಗುತ್ತೆ. OBS ಸಾಫ್ಟ್ವೇರ್ ಡೈರೆಕ್ಟಾಗಿ ಯೂಟ್ಯೂಬ್ಗೆ ಸೆಂಡ್ ಆಗುತ್ತೆ. ಓಕೆ, ಇದು ಲೈವ್ ಎಡಿಟರ್. ಇದರಲ್ಲಿ ಜಾಸ್ತಿ ಟೈಮ್ ಹತ್ತಲ್ಲ, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಏನು ಮಾಡುತ್ತೆ ಅಂದರೆ ನಿಮ್ಮದು ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅದು ಅಪ್ಡೇಟ್ ಮಾಡ್ತಾ ಇರುತ್ತೆ. ಓಕೆ, ವ್ಯೂವರ್ಸ್ಗೆ ನಿಮಗೆ ಅಪ್ಡೇಟೆಡ್ ಬ್ಯಾಕ್ಗ್ರೌಂಡ್ ಕಾಣುತ್ತೆ. ಓಕೆ, ನಿಮಗೆ ಗ್ರೀನ್ ಸ್ಕ್ರೀನ್ಸ್ ಕಾಣಲ್ಲ. ಓಕೆ, ಇದಕ್ಕೆ OBS ಯೂಸ್ ಮಾಡಬೇಕು. OBS ಮೊಬೈಲಲ್ಲಿ ಸಾಧ್ಯ ಇಲ್ಲ. ಮೊಬೈಲ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ನಿಮ್ಮ ಯೂಟ್ಯೂಬ್ ಕ್ಯಾಮ್ರಾ ಡೈರೆಕ್ಟಾಗಿ ವಿಡಿಯೋ ಯೂಟ್ಯೂಬಿಗೆ ಹೋಗುತ್ತೆ. ಇದರಲ್ಲಿ ವ್ಯೂವರ್ಸ್ಗೆ ಏನು ಕಾಣುತ್ತೆ, ನಿಮ್ಗೆ ಗ್ರೀನ್ ಸ್ಕ್ರೀನ್ ಕಾಣುತ್ತೆ. ಬಟ್ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆ ಅಥವಾ ಡೆಸ್ಕ್ಟಾಪ್ ಇದೆ, ನೀವು OBS ಸಾಫ್ಟ್ವೇರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಲೈವ್ ಸ್ಟ್ರೀಮ್ನ ಆರಾಮಾಗಿ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಬೋದು. ಓಕೆ, ಇನ್ ಕೇಸ್ ನಿಮ್ಮ ಹತ್ರ ಮೊಬೈಲ್ ಇದೆ, ಡೆಸ್ಕ್ಟಾಪ್ ಇಲ್ಲ, ಬಟ್ ಲ್ಯಾಪ್ಟಾಪ್ ಇದೆ, ಅವಾಗೂ ಸಹ ನೀವು ಏನು ಮಾಡ್ಬೋದು ಅಂದರೆ OBS ಸಾಫ್ಟ್ವೇರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡ್ಬೋದು. ಅಂದರೆ ಮೊಬೈಲ್ ಕ್ಯಾಮ್ರಾ ಅಂದರೆ OBS ಸಾಫ್ಟ್ವೇರ್, ಲ್ಯಾಪ್ಟಾಪ್ಲಿರೋ OBS ಸಾಫ್ಟ್ವೇರ್, ಅಲ್ಲಿಂದ ಡೈರೆಕ್ಟಾಗಿ YT ಈ ಥರ ನೀವು ಯೂಸ್ ಮಾಡ್ಬೋದು. ಓಕೆ, ಅರ್ಥ ಆಯ್ತು. ಬಟ್ ಸ್ವಲ್ಪ ಕಷ್ಟನೇ ಮೊಬೈಲ್ ಇದ್ರೆ. ನಿಮ್ಮ ಹತ್ರ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಇದ್ದರೆ ಒಳ್ಳೆ ಬೆಟ್ರಾಗಿ ನೀವು ಲೈವ್ ಸ್ಟ್ರೀಮ್ನ ಆರಾಮಾಗಿ ಮಾಡ್ಬೋದು. ಇದಕ್ಕಿಂತ ಜಾಸ್ತಿ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ನಾನು ಲಾಂಗ್ ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ಏನು ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು, ಕ್ಲಿಯರ್ ಇನ್ಫಾರ್ಮೇಷನ್ ಅಬೌಟ್ OBS ಅಂತ, ಅಥವಾ ಏನಾದರೂ OBS ಅಂತ ಟೈಪ್ ಮಾಡಿರೋ ಪ್ರಾಬ್ಲಮ್ ಇಲ್ಲ. ನಾನು ಅದ್ರ ಮೇಲೆ ಫುಲ್ ಕ್ಲಿಯರಾಗಿ ಪ್ರಾಕ್ಟಿಕಲಾಗಿ ನಿಮಗೆ ಮಾಡಿ ತೋರಿಸ್ತೀನಿ. ನೀವು ಕಮೆಂಟ್ ಮಾಡಿದ್ರೆ ಅಷ್ಟೇ ನಾನು ಮಾಡ್ತೀನಿ, ಇಲ್ಲಾಂದರೆ ನಾನು ಮಾಡಲ್ಲ. ಇಲ್ಲಾಂದ್ರೆ ನೀವಾಗೆ ಸರ್ಚ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡಿ. ಓಕೆ, ಅರ್ಥ ಆಯ್ತಲ್ಲ. ಬಟ್ ಇನ್ನೊಂದು ಪಾಯಿಂಟ್ ಏನಂದರೆ, ನೀವು ಮುಂಚೆನೇ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ಬೇಕು. ಓಕೆ, OBS ನಿಮ್ಮ ಲೈವ್ ಸ್ಟ್ರೀಮ್ ಸ್ಟಾರ್ಟ್ ಮಾಡೋದು ಮುಂಚೆನೇ ನೀವು ಏನು ಮಾಡ್ಬೇಕಂದ್ರೆ ಒಂದು ಬ್ಯಾಕ್ಗ್ರೌಂಡ ಒಳಗಿರೋ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಅದೇ ಬ್ಯಾಕ್ಗ್ರೌಂಡ್ನ ನಿಮ್ಮದು OBS ಸಾಫ್ಟ್ವೇರ್ ಯೂಸ್ ಮಾಡುತ್ತೆ. ಓಕೆ, ಲೈವ್ ಎಡಿಟ್ ಮಾಡಬೇಕಿದ್ರೆ ಪಾಯಿಂಟ್ ನೀವು OBS ಸಾಫ್ಟ್ವೇರ್ ಯೂಸ್ ಮಾಡ್ತಿದ್ದೀರಾ, ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ತೀರಾ, ಬಟ್ ನಿಮ್ಮದು ವಿಡಿಯೋ ಇನ್ನೂ ಚೆನ್ನಾಗಿ ಬರಬೇಕಿದ್ರೆ ಸಮ್ ಪಾಯಿಂಟ್ ನೀವು ಕ್ಲಿಯರಾಗಿ ತಲೆ ಇಟ್ಕೊಂಡ್ಬಿಟ್ಟು ವಿಡಿಯೋ ಮಾಡಬೇಕು. ಒಂದು, ಓಕೆ, ನಿಮ್ಗೆ ಗ್ರೀನ್ ಸ್ಕ್ರೀನ್ ಏನಿರುತ್ತಲ್ಲ ರಿಂಕಲ್ ಫ್ರೀ ಆಗಿರಬೇಕು. ಇಟ್ ಶುಡ್ ಬಿ ರಿಂಕಲ್ ಫ್ರೀ. ಓಕೆ, ನೆಕ್ಸ್ಟ್ ನಿಮ್ಮ ಮತ್ತು ಗ್ರೀನ್ ಸ್ಕ್ರೀನ್ ನಡುವೆ ಸ್ವಲ್ಪ ಪ್ಲೇಸ್ ಇರಬೇಕು. ಡಾಟಾ ಅಟ್ಯಾಚ್ ಆಗಿಬಿಟ್ಟು ನೀವು ವಿಡಿಯೋನ ಮಾಡೋಕ್ಕೆ ಹೋಗಬೇಡಿ. ಓಕೆ, ಇಲ್ಲಾಂದರೆ ವಿಡಿಯೋ ಚೆನ್ನಾಗಿ ಕಾಣಲ್ಲ, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಲ್ಲ. ಓಕೆ, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ವಿಡಿಯೋ ಬರಬೇಕಿದ್ರೆ ನೀವು ಸ್ವಲ್ಪ ಡಿಸ್ಟೆನ್ಸ್ ಇಟ್ಟು ವಿಡಿಯೋ ಮಾಡಬೇಕು. ಓಕೆ, ಆಮೇಲೆ ಗ್ರೀನ್ ಡ್ರೆಸ್ ಹಾಕೊಂಡ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಲ್ಲ. ಬ್ಯಾಕ್ಗ್ರೌಂಡಲ್ಲಿ ಗ್ರೀನ್ ಸ್ಕ್ರೀನ್ ಇದೆ, ನೀವು ಗ್ರೀನ್ ಡ್ರೆಸ್ ಹಾಕೊಂಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ವಿಡಿಯೋ ಶೂಟ್ ಆಗೋಲ್ಲ. ಓಕೆ, ಅರ್ಥ ಆಯ್ತಲ್ಲ. ಆಮೇಲೆ ಲಾಸ್ಟ್ ಪಾಯಿಂಟ್ ಬಂದುಬಿಟ್ಟು ಒಂದು ಒಳ್ಳೆ ಲೈಟ್ ಸೆಟಪ್ ಇರಬೇಕು. ನಿಮ್ಮ ಫೇಸ್ ಮೇಲೆ ಒಳ್ಳೆ ಲೈಟ್ ಬೀಳ್ತಿರ್ಬೇಕು, ಜೊತೆಗೆ ಗ್ರೀನ್ ಸ್ಕ್ರೀನ್ ಮೇಲೆ ಒಳ್ಳೆ ಲೈಟ್ ಬೀಳ್ತಿರ್ಬೇಕು. ಅಂದರೆ ಒಂದು ವಿಡಿಯೋ ನಿಮಗೆ ಚೆನ್ನಾಗಿ ಸಖತ್ತಾಗಿ ಕಾಣುತ್ತೆ, ಸಖತ್ತಾಗಿ ಎಡಿಟ್ ಆಗಿ ಬರುತ್ತೆ. ಓಕೆ, ಅರ್ಥ ಆಯ್ತಲ್ಲ. ಸ್ವಲ್ಪ ಡಲ್ ಲೈಟ್ ಇದ್ದರೆ ಸ್ವಲ್ಪ ವಿಡಿಯೋ ಅಷ್ಟೊಂದು ಬೇಕಾಗಿ ಕಾಣುತ್ತೆ.